ನಿಮ್ಮ ಅಕ್ಕ ಹೇಗೆ ಅಂತ ನಂಗೆ ಗೊತ್ತಿಲ್ವಾ? ಹೋಗಿ ಏನಾದರೂ ಕೆಲಸ ಇದ್ರೆ ಮುಗಿಸ್ಕೊಂಡು ಬನ್ನಿ, ಒಂದು 3-4 ಅವರ್ಸಲ್ಲಿ ಮಾಡಿಕೊಟ್ಬಿಡ್ತೀನಿ. ಸ್ವಲ್ಪ ಬೇಗ ಬೇಕಾಗಿತ್ತು, ಆಗ್ಬೋದಾ? ಅದು ಎಂಗೇಜ್ಮೆಂಟ್ ಈಗಲೇ ಇರೋದು, 2-3 ಅವರ್ಸ್ ಎಲ್ಲ ಕಾಯಕ್ಕಾಗಲ್ಲ, ನಮಗೆ ತಕ್ಷಣ ಬೇಕು. ತಕ್ಷಣ ಆದರೆ ಮಾಡ್ಕೊಡೋದು ಕಷ್ಟ ಆಗುತ್ತೆ. ಅಲ್ಲ, ಬೇಗ ಎಂಬ್ರಾಯ್ಡರಿ ಮಾಡ್ಕೊಡಿ ಅಂತ ಅಷ್ಟೇ ಕೇಳ್ತಾ ಇರೋದು. ಬೇಗ ಅಂದರೆ ಹೆಲ್ಪರೂ ಇಲ್ಲ, ನಾನು ಒಬ್ಳೇ ಇರೋದು, ಇಷ್ಟೆಲ್ಲ ಮಾಡೋದಕ್ಕೆ ಟೈಮ್ ಬೇಕಾಗತ್ತಲ್ವಾ? ಬೇಕಿದ್ರೆ ನಾನು ಹೆಲ್ಪ್ ಮಾಡ್ತೀನಿ. ನೀವಾ? ಹಾ, ಹಾಸ್ಪಿಟಲ್ ಹೊಲಿಗೆ ಹಾಕೋ ಅಭ್ಯಾಸ ಇದೆ, ಇದು ಆಲ್ಮೋಸ್ಟ್ ಸೇಮೇ. ನೀವು ಹೇಳ್ಕೊಡಿ, ನಾನು ಮಾಡ್ತೀನಿ. ಸರಿ, ಅದೇ ಪರ್ಫೆಕ್ಟ್ ಆಗಿ ಆಗಬೇಕು. ಹಾ, ಮಾಡೋಣ. ನೀವು ರೆಡಿ ಮಾಡ್ಕೊಳ್ಳಿ, ಲೆಟ್ಸ್ ಟ್ರೈ. ಓಕೆ. ಓ, ರಮೇಶ್ ಸರ್ ಕಾಲ್ ಮಾಡ್ತಿದ್ದಾರೆ. ಹಲೋ ಸರ್. ಅರ್ಥ ಆಗೋ ಥರ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೆ, ಆದರೆ ನಿನಗೆ ಅರ್ಥ ಆಗಿಲ್ಲ ಅಂತ ಗೊತ್ತಾಯ್ತು, ಅದಕ್ಕೆ ಫೋನ್ ಮಾಡಿದೆ. ಕರ್ಣ ಸರ್ ಮೇಲೆ ನಿಮ್ಗೆ ಎಷ್ಟು ಕಾಳಜಿ ಇದೆ, ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಕಂಪ್ಲೀಟ್ ಆಗಿ ನಂಗೆ ಅರ್ಥ ಆಗಿದೆ. ಕರ್ಣ ಸರ್ ಜೊತೆಗೆ ಕೆಲವರು ಅವ್ರ ಮೇಲೆ ಹೇಗ್ ಕತ್ತಿ ಮಸೀತಿದ್ದಾರೆ ಅಂತಾನೂ ಗೊತ್ತಾಯ್ತು. ನೀವ್ ನನ್ನನ್ನ ಅವರಿಂದ ಯಾಕೆ ದೂರ ಇರಿ ಅಂತ ಹೇಳಿದ್ರಿ ಅಂತಾನೂ ನನಗೆ ಅರ್ಥ ಆಯ್ತು. ನಾನ್ ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ ಸರ್, ಆದ್ರೆ ನೀವು ಸಿಕ್ಕಾಪಟ್ಟೆ ಕ್ರಿಮಿನಲ್ಲು ಅಂತ ಹೇಳೋಕೆ ಬರ್ತಿದ್ಯಾ? ಇಲ್ಲ ಸರ್, ನೀವು ಬ್ರಿಲಿಯಂಟ್ ಅಂತ ಹೇಳಕ್ ಬಂದೆ ಅಷ್ಟೇ. ನನ್ನ ಹತ್ರ ನಿನ್ನ ಬುದ್ಧಿವಂತಿಕೆ ಬೇಡ, ನಾನು ಹೇಳಿದ್ದೇನು, ನೀನು ಮಾಡ್ತಿರೋದೇನು. ಕರ್ಣ ಸರ್ ಅಪ್ಪನಾಗಿ ನೀವು ಮಾಡ್ತಿರೋದು ತುಂಬಾ ಒಳ್ಳೇದೇ ಸರ್. ಅವ್ರ ಒಳ್ಳೆತನನ ಯಾರು ಮಿಸ್ಯೂಸ್ ಮಾಡ್ಕೋಬಾರ್ದು ಅನ್ನೋದು ನಿಮ್ ಉದ್ದೇಶ ಅಲ್ವಾ? ಚನ್ನಪಟ್ಟಣದ ಗೊಂಬೆ ನೋಡಿದ್ದೀರಾ? ಟಿವಿಲಿ ನೋಡಿದ್ದೀವಿ. ಟಿವಿಲಿ ನೋಡಿದ್ದೀರಾ? ಇವತ್ತು ಕಣ್ಣು ಮುಂದೆನೆ ನೋಡ್ತೀರಾ, ಆಯ್ತಾ? ಈ ನಮ್ಮ ಗೊಂಬೆಗೆ ಮುದ್ದಾಗಿ ಮೇಕಪ್ ಮಾಡಿ, ಆಮೇಲೆ ನಿಮ್ಗೆ ನಡೆದಾಡೋ ಚನ್ನಪಟ್ಟಣದ ಗೊಂಬೆನ ಕಣ್ಮುಂದೆ ತೋರಿಸ್ತೀನಿ, ಸರಿನಾ? ಲೇ ಹಾಲ್ಕವ್ವ, ನೀನು ನನ್ನ ಮೇಲೆ ಏನಾದರೂ ಸಿಟ್ಟಿದ್ರೆ ಏ ಮುದ್ಕಿ ಅಂತ ಹೇಳ್ಬಿಟ್ಟು ನಂಗೆ ಅವಮಾನ ಮಾಡಿಬಿಡು, ನಾನು ಬೇಜಾರೇ ಮಾಡ್ಕೊಳಲ್ಲ. ಆದರೆ ಎಲ್ಲರ ಮುಂದೆ ಚನ್ನಪಟ್ಟಣದ ಬೊಂಬೆ ಅಂತೆಲ್ಲ ಹೇಳಿ ನಂಗೆ ಅವಮಾನ ಮಾಡಬೇಡ್ವೆ. ಸುಮ್ಮನೆ ಕೂತ್ಕೊಳ್ಳೆ, ಇವ್ರು ಬಂದಿರೋದೇ ಮೇಕಪ್ ಮಾಡಕ್ಕೆ. ಇವಳು ಮಾತು ಕೇಳ್ಬಿಡಿ, ನೀವು ಮೇಕಪ್ ಮಾಡಿ. ನೀನು ಹೇರ್ ಸ್ಟೈಲ್ ಮಾಡಮ್ಮ. ಅಯ್ಯೋ ದೇವ್ರೆ, ನನ್ನ ಮೊಮ್ಮಗಳ ನಿಶ್ಚಿತಾರ್ಥದ ಕಾರ್ಯಕ್ರಮ ಚೆನ್ನಾಗಿ ಆದರೆ ನಿಂಗೆ 101 ತೆಂಗಿನಕಾಯಿ ಹೊಡಿತೀನಿ ಅಂತ ಹರಿಸ್ಕೊಂಡಿದ್ದೆ. ಇವತ್ತು ಅದ್ರ ಜೊತೆಗೆ ಇನ್ನೂ 20 ಜಾಸ್ತಿ ಸೇರಿಸಿ ಹೊಡಿತೀನಿ. ಇವಳ ಕಾಟದಿಂದ ನನ್ನನ್ನು ಕಾಪಾಡಪ್ಪ. ತಥಾಸ್ತು ಮುರ್ಜಡೆ, ನಾನು ನಿನ್ನ ದೇವರು ಮಾತಾಡ್ತಾ ಇದ್ದೀನಿ. ನಿನ್ನ ಸ್ನೇಹಿತೆ ಆಲ್ಕೋವಾ ಇಚ್ಛೆನೆ ನನ್ನ ಇಚ್ಛೆ. ಆದ ಕಾರಣ ನೀನಿವತ್ತು ಚೆನ್ನಾಗಿ ಮೇಕಪ್ ಮಾಡಿಸ್ಕೊ. ನೀನು 20 ತೆಂಗಿನಕಾಯಿ ನನಗೆ ಬೇಕಾಗಿಲ್ಲ. ಮಾಡಿ ಮಾಡಿ ಮಾತು ಹೇಳ್ಬಿಡಿ. ನೀ ಹೇರ್ ಸ್ಟೈಲ್ ಮಾಡಮ್ಮ. ಕರ್ಣ, ನಾನು ಮಾಡಿರೋ ತಪ್ಪಿಗೆ ಮನೆಯವ್ರ ಹತ್ರ ನೀವ್ಯಾಕೆ ಕರ್ಣ ಕೆಟ್ಟೋರಾಗಬೇಕು? ನಿತ್ಯ ಹತ್ರ ನೀವ್ಯಾಕೆ ಬಯಸ್ಕೋಬೇಕು? ಯಾಕಂದ್ರೆ ನನಗೆ ಬಯೋದ್ರಿಂದ ನಿತ್ಯವ್ರ ಕೋಪ ಕಡಿಮೆ ಆಗುತ್ತೆ. ಇನ್ಯಾವ್ರ ಕೋಪ ಕಡಿಮೆ ಆದ್ರೆ ಮನೆಯವ್ರ ಮೂಡ್ ಚೆನ್ನಾಗಿರುತ್ತೆ, ಫಂಕ್ಷನ್ ನೀಟಾಗಿ ನಡೆಯುತ್ತೆ. ಇಟ್ಸ್ ಓಕೆ, ನನ್ಗೇನು ಬೇಜಾರಾಗಿಲ್ಲ. ಎಷ್ಟಂದ್ರೂ ನಿಮ್ಮ ನೆರಳಲ್ಲಿ ನನ್ನ ಸುಳ್ಳ ಬಚ್ಚಿಡೋದು ತಪ್ಪಲ್ವಾ? ಕರ್ಣ, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನಿಮ್ಮನ್ನ ಮಾತಾಡ್ಸಕ್ಕೆ ಅಂತ ಬಂದೆ. ಮನೇಲೇನಂದ್ರು? ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮಗೆ ಸ್ಟೇಟಸ್ ತುಂಬ ಇಂಪಾರ್ಟೆಂಟ್ ಕರ್ಣ. ನಿತ್ಯ ನಾ ಮದುವೆ ಆಗ್ತಿರೋದು ಅವ್ರಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆ್ಯಂಡ್ ಇನ್ ಕೇಸ್ ಅವ್ರ ಮಾತನ್ನ ಮೀರಿ ಮದುವೆ ಆದ್ರೂ ಮುಂದೆ ಹೇಗೆ ಅನ್ನೋ ಚಿಂತೆ ಶುರುವಾಗಿದೆ ನನಗೆ. ಬಟ್ ನಿತ್ಯನ ಬಿಟ್ಟು ಬದುಕೋ ಶಕ್ತಿ ಅಂತೂ ನನಗಿಲ್ಲ ಕರ್ಣ. ಇವತ್ತೇನೋ ಇದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೋತಿದ್ದೀನಿ, ಬಟ್ ಮುಂದೆ ಈ ಭಾರನ ನಾವೇ ಹೊರಬೇಕಲ್ವಾ? ಪ್ರೀತಿ ಯಾವತ್ತೂ ಹಗುರಲ್ಲ ತೇಜಸ್, ಅದು ಭಾರನೇ. ಬಟ್ ಅದನ್ನು ನೋವು ಕೊಡೋ ಭಾರ ಅಂತ ಅನ್ಕೋಬಾರ್ದು, ಅದನ್ನು ಜವಾಬ್ದಾರಿ ಹೆಚ್ಚೋ ಭಾರ ಅನ್ಕೋಬೇಕು. ಆಗ ನಮಗೆ ಗೊತ್ತಿಲ್ಲದೆ ಹಾಗೆ ತಾನಾಗಿ ತಾನೇ ಎಲ್ಲ ಸರಿ ಹೋಗುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಈ ಮದುವೆ ಇಷ್ಟ ಇಲ್ಲ ಅನ್ನೋ ಸತ್ಯನ
ನಿತ್ಯನಿಂದ ಬಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. ಸತ್ಯ ಹೇಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಸರಿಯಾದ ಸಮಯ ನೋಡ್ಕೊಂಡು ಹೇಳಿ ಅಂತ ಹೇಳ್ತಾ ಇರೋದು. ಆ ಸಮಯ ಈಗಾಗಲೇ ಮೀರಿದೆ ಅಲ್ವಾ? ಹಾಗಂತ ಇವತ್ತೇ ನೀವು ಹೇಳಿದ್ರೆ ಅವ್ರ ಅಜ್ಜಿ ಪರಿಸ್ಥಿತಿ ಏನಾಗ್ಬೋದು? ನೀವ್ಯಾಕೆ ಹೋಪ್ ಕಳ್ಕೊತಿದ್ದೀರಾ? ಎಲ್ಲ ಸರಿ ಮಾಡಕ್ಕೆ ಒಂದು ದಾರಿ ಹುಡ್ಕೋಣ. ಆದರೆ ಇವತ್ತಿಗೆ ಅವೆಲ್ಲ ಚಿಂತೆ ಬಿಟ್ಟು ನೀವು ಚೆನ್ನಾಗಿದ್ರೆ ಮಾತ್ರ ಎಲ್ಲವೂ ಚೆನ್ನಾಗಿ ನಡೆಯೋದು. ಸೂಪರಾಗಿ ಕಾಣ್ತಿದ್ದೀರಾ. ಆದ್ರೆ ಈ ಡ್ರೆಸ್ಗೋಸ್ಕರ ನಾನು ಒದ್ದಾಡಿದ ರೀತಿ ಮಾತ್ರ ಚೆನ್ನಾಗಿರ್ಲಿಲ್ಲ. ಪಟ್ಟಿ ಮಾಡ್ತಾ ಹೋದ್ರೆ ಕೊಟ್ಟ ಕೆಲ್ಸಕ್ಕಿಂತ ಜಾಸ್ತಿ ಎಡವಟ್ಗಳೇ ಮಾಡಿದ್ದೀರಾ ನೀವು. ಹುಟ್ಟಾಗಿಂದ ಇದೇ ಅಭ್ಯಾಸ ಆಗೋಗಿದ್ಯಾ ನಿಮ್ಗೆ? ಏನಪ್ಪ ಹೀಗೆ ಮಾತಾಡ್ತಿದ್ದಾಳೆ ಅಂತ ಅನ್ಸ್ಬೋದು ನಿಮ್ಗೆ, ಆದ್ರೆ ಮನ್ಸಲ್ಲಿರೋದನ್ನ ಹೇಳ್ದೆ ಇರೋದಕ್ಕೆ ಬರಲ್ಲ ನನಗೆ. ಈಗಾಗಲೇ ನೀವು ಮಾಡಿರೋ ಉಪಕಾರಗಳೇ ಸಾಕು. ದಯವಿಟ್ಟು ಇನ್ನು ಮುಂದೆ ನನ್ನ ಕಣ್ಣಿಗೆ ಬಿದ್ದು ಪದೇ ಪದೇ ಬಯಸ್ಕೋಬೇಡಿ. ದೂರ ಇರೋದ್ರಿಂದ ನನಗೂ ನೆಮ್ಮದಿ, ನಿಮಗೂ ನೆಮ್ಮದಿ. ನೀವು ಈ ಎಂಗೇಜ್ಮೆಂಟಿಂದ ದಯವಿಟ್ಟು ದೂರ ಇರಬೇಡಿ ಪ್ಲೀಸ್.